ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 7:30 ಆಗಿದೆ. ಆಂಟಿ ನಾನು ಇವಾಗ ಹೇಳ್ತಾ ಇದ್ದೀವಿ. ನಮ್ಮೂರಲ್ಲಾಗಿದ್ದರೆ ಇನ್ನೂ 6 ಗಂಟೆಗೆ ಹೇಳ್ತಾ ಇದ್ದೋ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ತಂಗಿ ಲೇಟಾಗಿ ಹೇಳೋದು. ಸೊ ಅವಳು ಮಲಗಿದ್ಲ ಅಂದ್ಬಿಟ್ಟು ನಾವು ಹಾಗೇ ಮಲ್ಕೊಂಡಿದ್ವಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಷ್ಟಂತೆ ಈಗಿದ್ರಾ ಇಲ್ಲ 6 ಗಂಟೆಗೆ ಎದ್ದು ಏನು ಮರೀತಾ ಕೂತಾವೆ. ನಾನು ಇದ್ದೇ ಮರ 5 ಗಂಟೆಗೆ ಐತಿಗೆ ಬಾಯಿಂದ ಅಲ್ಲಿ ಮಲಗಿತ್ತಂತಾನೆ ಏನು ಇಲ್ಲ. ಸಿಂಪ್ಲಿಸಿಟಿ ಫಸ್ಟ್ ಹುಟ್ಟ ಇಲ್ಲ ನೀವು ಫಸ್ಟ್ ಹುಟ್ಟಿದ್ರ ಅಂತ ತಿಳ್ಕೊಳಕ್ಕೆ. ಅಡ್ವರ್ಟೈಸ್ ಬರುತ್ತೆ. ಆಫ್ ಮಾಡಿ ಟೈಮ್ ಬಂದು ಇವಾಗ ಎಷ್ಟು 8:30ನಾ? 8:30 ಇವಾಗ ಎದ್ದು ಕಾಫಿ ಕುಡಿತಾ ಇದ್ದೀವಿ. ನಮ್ಮೂರಲ್ಲಾಗಿದ್ರೆ 6:00 ಕಾಫಿ. 6:00 ಕಾಫಿ ಕುಡಿತಾ ಇದ್ವಿ. ಫ್ರೆಂಡ್ಸ್, ಇವಾಗ ಟಿಫನ್ಗೆ ಬಿರಿಯಾನಿ ಮತ್ತೆ ಗೊಜ್ಜನ ಮಾಡ್ತಾಳಂತೆ. ಹಾಗಾಗಿ ಟಿಫನ್ಗೆ ರೆಡಿ ಮಾಡ್ತಾ ಇದೀವಿ. ಬೇಡ ಚಿಕನ್ ಮಾಡ್ಬಿಡ ಅಂದ್ರೂ ಕೇಳಿದಲ್ಲ. ಮೊನ್ನೆ ನಮ್ಮ ಅಮ್ಮ ಎಲ್ಲ ಬಂದೋಗಿದ್ರೆ ಮಾಡಿದಾಳೆ. ಇವಾಗ ಏನು ಸುಮ್ಮನೆ ಅಂತಂದ್ರೂ ಇಲ್ಲ, ಅವ್ರು ತಿಂದೋಗಿದ್ರೆ ನೀವು ತಿಂದಿರ ಅಂತಂದ್ಬಿಟ್ಟು ಮಾಡ್ತಿದ್ದಾರೆ. ತಲ್ಕಾಲು ಅವ್ರು ಬಂದಾಗ ಮಾತ್ರ ತಲ್ಕಾಲು ಮಾಡಿದ್ಲು, ನಾವು ಬಂದಾಗ ಮಾತ್ರ ಕೋಳಿ ಮಾಡ್ತಾವಳಲ್ಲ. ಮತ್ತೆ ನಂಗೆ ಕೋಳಿ ಇಷ್ಟ, ಸುಮ್ಮನೆ ಕೋಳಿ ಚಂದ. ನಾನು ತಿನ್ನಕಲ್ ತರ್ಕಾಲ. ನಿಂಗೆ ತರ್ಕಾಲ ಬೇಕಾ? ತಿಂತೀರಾ ಆಂಟಿ? ಇಲ್ಲ ಕಣ, ಕೇಳ ಅಮ್ಮನ ತಿಂತೀರ. ಆಂಟಿ ಚಿಕನ್ ಮಟನ್ ತಿನ್ನಲ್ಲ ಅಂತಲೇ ಆಂಟಿ ಚಿಕನ್ ತರಿಸಿರೋದು. ಒಟ್ಟಿಗೆ ಯಾಕೆ ರುಬ್ಬೇಕಾರೆ ನಾನು ಡಿವೈಡ್ ಮಾಡ್ಕೊತೀನಿ ನಾನು. ಚನ್ನಿ ಚೆನ್ನ ಜಗನೇ ತೂಗ್ತಾಳಂತೆ, ಮಗ ತಗೋಕ್ ಬರಕ್ಕ ಅಂದ್ಲು. ಹಂಗೆ ಆಯ್ತು. ಇವತ್ತು ಭಾನುವಾರನೇ ಬಂದಿದ್ದಾರೆ. ಇಲ್ಲಿ ಮುಂದೆ ಬಾಳೆ ಕೊರೆಸಿದ್ರೆ ಸೌಂಡು. ಇವಾಗ ಸ್ವಲ್ಪ ಎಲ್ಲ ರೆಸ್ಟ್ ಕೊಟ್ರು. ಹಾಗಾಗಿ ವಿಡಿಯೋ ಮಾಡ್ತಾ ಇದೀವಿ. ನಾನು 2 ದಿವಸ ಬಿಟ್ಕೊಂಡು ಕರ್ಕೊಳ್ಳೋರ ಗಾಡಿ ಇವತ್ತು ಬಂದಾಗ ಪರ್ಯಾಕಲ್ಲಿ ಇಂಡಿಯಾಗ ಒಂದ್ ದಿವಸ ಇರೋಣ ಅಂತ ಬಂದ್ರೆ ಈಗ ಬಾಳೆ ಕೊರ್ಸೋರ್ ಕಾಟ ಬೇರೆ ಸ್ಟಾರ್ಟ್ ಆಯ್ತು. ಕೇಸಿಂಗ್ ಹಾಕಿದ್ರೆ ಸತಿ ಇವಾಗ ಸ್ವಲ್ಪ ಸೈಲೆಂಟ್ ಆಗೈತೆ. ಇವಾಗ ಟಿಫನ್ ಎಲ್ಲ ತಿಂದ್ಬಿಟ್ಟು ಮಾಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅದರ ಕಡೆಗೆ ಓರಿಯನ್ ಮಾಲ್ಗೆ. ಆಂಟಿ ತೋರಿಸ್ಬೇಕು ಮಾಲು. ಆಂಟಿ ಒಂದ್ ದಿವಸ ನೋಡಿದ್ರೆ ನಾವು ಸುಮಾರು ಸಲ ನೋಡಿದೀವಿ. ಆಂಟಿ ಮಾಲ್ ನೋಡಿಲ್ಲ. ಹಾಗಾಗಿ ಆಂಟಿನ ಕರ್ಕೊಂಡು ಇವತ್ತು ಮಾಲ್ ತೋರಿಸ್ಕೊಡ್ತೀನಿ ಆಂಟಿಗೆ. ಇವತ್ತು ಬಿರಿಯಾನಿ ಮಾಡ್ತಿದ್ದಾರೆ. ಅಯ್ಯೋ ಸುಮ್ಮನೆ ಸೈಡ್ ಕೈಯಾಕ ಬೈದು ಯಾಕು ಬಿರಿಯಾನಿ ಅಲ್ಲ, ಬಿರಿಯಾನಿ ಮಾಡೋದು ಕಾಸು ಕೇಳ್ತಾವ. ಏನಕ್ಕೆ ಬೇಡ ಅಂತ ಅದನ್ನೇ ಹಾಕೊಂಡು ಅಂತ ಕೇಳಬೇಕು. ಎರ್ರಬಿರಿ ಬೆಳ್ಕೊಬಿಟ್ಟದ. ಎರ್ರಬಿರಿ ತಿಂದು ಎರ್ರಬಿರಿ ಬೆಳ್ಕೊಬಿಟ್ಟಿದೆ ಬೊಜ್ಜು ಫ್ರೆಂಡ್ಸ್. ಎಲ್ಲಿ ಮಾಡ್ತಾರೋದು ಇಲ್ಲಿ? ಯಾಕೆ ಯಾಕೆ ಅದಿಲ್ವಾ ನೀರು? ಹಂಗ್ಲೆಗ್ಗು ಒಂದು ಚೇರೆಲ್ಲ ದೇವರಣ ಇದು ಮಾಡಿಲ್ಲ.
ನಾನು ದೂರ ಅನ್ಕೊಂಡಿದ್ದೆ ನಿಮ್ಮ ಆಂಟಿ ನಾನು ಬಟ್ಟೆಯನ್ನು ತೊಗೊಂಡು ಬಂದಿರಲಿಲ್ಲ, ಇಲ್ಲೇ ಹೊಸ ತೊಗೊಂಡ್ರಾಗುತ್ತೆ ಬೆಂಗಳೂರಲ್ಲಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇವಾಗ ಟಿಫನ್ ಎಲ್ಲ ತಿಂದ್ಕೊಂಡು ವಿಶಾಲ್ ಮಾರ್ಟ್ಗೆ ಇಲ್ಲೇ ಲೆಗ್ಗೇರಲ್ಲಿ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ಬಟ್ಟೆ ತೊಗೊಬರೋಣ ಅಂತ ಅಂದ್ಬಿಟ್ಟು. ನೋಡೋಣ ಅಲ್ಲಿ ಏನಾದರೂ ಇಷ್ಟ ಆದರೆ ತೊಗೋತೀವಿ, ಇಲ್ಲ ಅಂತಂದರೆ ಸೊ ತೊಗೊಳ್ಳಲ್ಲ. ಬೆಂಗಳೂರಿಗೆ ಬಂದಾಗೆಲ್ಲ ವಿಶಾಲ್ ಮಾರ್ಟಲ್ಲೇ ನಾನು ಬಟ್ಟೆನ ತೊಗೋತಾ ಇದ್ದಿದ್ದು. ಆದರೆ ಈ ಸಲ ಯಾಕೋ ನನಗೆ ಬಟ್ಟೆ ಯಾವುದೂ ಇಷ್ಟ ಆಗಲಿಲ್ಲ, ಮತ್ತು ಆಂಟಿನೂ ಯಾವುದೂ ಚೆನ್ನಾಗಿಲ್ಲ ಅಂತ ಅಂದರು. ಅದಕ್ಕೆ ಇಲ್ಲಿ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಮಾಮೂಲಿ ಲೆಗ್ಗೆರೆ ಬಟ್ಟೆ ಅಂಗಡಿ ಇದಾವಲ್ವ, ಸೊ ಅಲ್ಲೇ ಹೋಗ್ಬಿಟ್ಟು ಬಟ್ಟೆನ ತೊಗೊಂಡ್ವಿ. ಇವಾಗ ಅಲ್ಲಿ ವಿಶಾಲ್ ಮಾರ್ಟಿಗೆ ಹೋದ್ವಿ, ಅಲ್ಲಿ ನಂಗೆ ಯಾವುದೂ ಇಷ್ಟ ಆಗಿಲ್ಲ, ಮತ್ತು ರೇಟು ಜಾಸ್ತಿ ಆಗಿತ್ತು. ಹಾಗಾಗಿ ಅಲ್ಲಿ ಬಿಟ್ಬಿಟ್ಟು ಇಲ್ಲೇ ಲೆಕ್ಕೇರಲ್ಲೇ ಮಾಮೂಲಿ ಬಂದಾಗೆಲ್ಲ ತಗೋತಾ ಇರ್ತೀವಿ, ಅಲ್ಲೇ ಹೋದೋ. ಒಂದು 3 ಟಾಪು, ಆಂಟಿ ಒಂದು 2 ಟಾಪ್ ತೊಗೊಂಡು ಇವಾಗ ರೆಡಿ ಆಗಿಬಿಟ್ಟು ಓರಿಯನ್ ಮಲ್ಗೆ ಹೋಗ್ಬೇಕು. ಇವಾಗ ಹಾಕೋತೀವಿ. ಈಗ ನಾವು ಚಿಟ್ಟೆಗೆ ಬಟ್ಟೆ ತರಕ್ ಹೋಗ್ಬೇಕಲ್ವ, ಎಲ್ಲ ಅದೇ ಹುಡುಗಿ ಹೋಗ್ಬಿಡು. ಈಗ ಆಗ್ಲಿಲ್ಲ ಅಂದ್ರೆ ವಾಪಸ್ ಮಾಡಕ್ ತಗೊಬನ್ನಿ ಅಂದಾರ ಅವ್ರು. ಏನ್ ಚೆನ್ನಾಗಿ ರೆಡಿ ಆಗಿ ಅವಳಂತೆ, ಕರಲಕ್ಕಿ ತರನೇ ಅವಳೆ. ಫ್ರೆಂಡ್ಸ್, ಇವಾಗ ಓರಿಯನ್ ಮಾಲ್ಗೆ ಹೋಗೋಕ್ಕೆ ರೆಡಿ ಆಗ್ಬಿಟ್ಟು ಕೂತಿದ್ದೀವಿ. ಇವ್ರ ಫ್ರೆಂಡ್ ಸೌಮ್ಯ ಬರಬೇಕು, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ರೆಡಿ ಆಗಿಬಿಟ್ಟು. ಅವರು ಇನ್ನೂ ರೆಡಿನೇ ಆಗಿಲ್ಲ. ಸೊ ಅವರು ವಿಡಿಯೋದಲ್ಲೆಲ್ಲ ಬರೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಹಾಗಾಗಿ ಅವ್ರ ಫೇಸ್ ಏನು ತೋರಿಸಲ್ಲ. ಅವ್ರಿಗೆ ಏನಪ್ಪ ವಿಡಿಯೋ ಫೋಟೋಸ್ ಅಂತಂದರೆ ಇಷ್ಟ ಆಗಲ್ಲ, ಹಾಗಾಗಿ ಅವ್ರ ಫೇಸ್ ಏನು ತೋರಿಸಲ್ಲ. ಏನಕ್ಕಾಗೆ ರೀಲ್ಸ್ ಎಲ್ಲ ಮಾಡ್ತಾರೆ, ಪ್ರೈವೇಟಾಗಿ ಇಟ್ಕೊತಾರೆ. ಈಗ ನಮಗೆಲ್ಲ ತೋರಿಸ್ತಾರೆ ರೀಲ್ಸ್ ಮಾಡೋದೆಲ್ಲ ಮಾಡಿರೋದೆಲ್ಲ, ಆದರೆ ಪಬ್ಲಿಕ್ಗೆಲ್ಲ ಹಾಕಲ್ಲ. ಅವ್ರಿಗೆ ಇಷ್ಟ ಇಲ್ಲ. ಏನಾದರೂ ವಿಡಿಯೋ ಮಾಡ್ತೀವಿ ಅಂತಂದರೆ ಫೋನ್ ಕಿತ್ಕೊಳ್ಳೋದು, ಆಮೇಲೆ ದುಪ್ಪಟ್ಟ ಎಲ್ಲ ಹೊಚ್ಕೊಂಡು ಕೂತ್ಕೋತಾರೆ. ಹಂಗೂ ಸವಿತಾ ಮಾಡ್ಬಿಟ್ಟು ಹಾಕೊಳ್ಳಿ, ದುಪ್ಪಟ್ಟ ಹೊಚ್ಕೊಂಡ್ರೆ ಕಾಣಿಸ್ತಿಲ್ಲ ಫೇಸು. ಅವಳಿಗೆ ವ್ಲಾಗ್ ಮಾಡ್ಬಿಟ್ಟು ಇದು ರೀಲ್ಸ್ ಎಲ್ಲ ಹಾಕಿದ್ದಾರೆ. ಆಂಟಿ ಒಬ್ಬರು ಕೂತ್ಕೊಂಡಿದ್ದಾರೆ. ಬಾರ ಆಂಟಿ. ನಾವು ಈ ಟ್ರಾಫಿಕಲ್ಲೆಲ್ಲ ಹೋಗೋವತ್ತಿಗೆ 8 ಗಂಟೆ ಆದರೂ ಆಯಿತು, ಅಲ್ಲಿಂದ ಬರೋವತ್ತು 10 ಗಂಟೆ ಆದರೂ ಆಯಿತು. ಅಲ್ಲಿಂದ ಶಿವ ಅಂತ ಮಲ್ಕೊಂಡ್ರೆ ಏನು ಬೆಳಕರಿಯೋದು ಗೊತ್ತಾಗಲ್ಲ. 5:30ಗೆ ಎದ್ಬಿಟ್ಟು ರೆಡಿಯಾಗಿ ಹೋಯ್ತಾ ಇರೋದು. ಇದ್ರ 4 ದಿವಸ ಇದೆ ಬರ್ಬೇಕು. ಏನೇ ಕರ್ಕೊಬರ್ತದೆ, ವಿಡಿಯೋ ಮಾಡೋ ಕರ್ಕೊಬರ್ತದೆ, ವಿಡಿಯೋ ಮಾಡೋ ಕರ್ಕೊಂಡೆ ಬರ್ತಾನೆ ಬರೋದು.
ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀವಿ. ಎಷ್ಟಾಯಿಲ್ಲ ಬರ್ಸಿರ ಕೊಡಕ್ ಹೋಗೋಣ. ಪತ್ತೆ ಹೊಡ್ಕೊಳಕ್ ಹೋಗಿದ್ದ ಸಂಜು ಸೆಂಟೆಲ್ಲ ಉಳಿಕೊಂಡ್ಬರ್ತಾನೆ. ನಾನು ಇಟ್ಕೊಂಡಿಲ್ಲ ಇವ್ರು ಕೈ ಬಂದು ಸ್ವಲ್ಪ ಅಷ್ಟೇ. ವಾಸ ಚಪ್ಪಲಿ ಅಂತ ದಾರನ ಬಿಚ್ಚಲಿ ಪುಣ್ಯ ಆತ್ಮ ನಡಿ. ಆಂಟಿ ಗೆಟಪ್ ಚೇಂಜ್. ಸ್ಟಿಚ್ ಇವಾಗ ತೊಗೊಂಡಿದ್ದು ಹೊಸ ಟಾಪು, ಸ್ಟಿಚ್ ಮಾಡಿಸಿಲ್ಲ, ಎಲ್ಲ ಬಾಡಿ ಎಲ್ಲ ಕರೆಕ್ಟಾಗಿ ಆಗೈತೆ, ಸ್ವಲ್ಪ ಸ್ಲೀವ್ ಒಂದು ಲೂಸ್ ಆಗ್ಬಿಟ್ಟೈತೆ. ಆಂಟಿ ಬಿಡಿ, ಅದನ್ನ ಏನಾಗಲ್ಲ, ಹಿಂಗೆ ಎಳ್ಕೊಬಿಡಿ. ಅಂದರೆ ಟೇಲರ್ ಅವರು ಒಂಚೂರು ಇಸ್ಕೊಡಿ ಅಂದರೆ ಇಸ್ಕೊಡ್ದು. ನಿಂತು ಗಾಡಿ ಬಿಡ ಹಂಗಿರ್ಲಿ ಬಿಡ. ಇವ್ರೇನು ಬಾಗಿಲಿಗೆ ಇಕ್ಕಾಗಿಲ್ಲ, ಕುಂಕುಮ ಇಕ್ಕಬೇಕಾಯ್ತಾನೆ. ಯಾಕವ್ವ ಫ್ರೆಂಡ್ಸ್ ಇವಾಗ ಬಸ್ ಹಿಡಿದ್ಬಿಟ್ಟು ಓರಿಯನ್ ಮಾಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಹಿಂದೆ ನಡ್ಕೊ ಬರ್ತಿದ್ದಾರೆ. ಹೋಗ್ಲಿ ಓರಿಯನ್ ಮಾಲ್. ಓರಿಯನ್ ಮಾಲ್ ಓರಿಯನ್ ಮಾಲಿಗೆ ಬಂದಿದ್ವಿ ಫ್ರೆಂಡ್ಸ್. ಹಾಯ್, ಹೆಂಗೈತೆ ಓರಿಯನ್ ಮಾಲು? ಬಂದಿದ್ರಪ್ಪ? ಬೆಂಗಳೂರಿಗೆ ಬಂದಿಲ್ಲ, ಇದೆಲ್ಲ ಓರಿಯನ್ ಮಾಲ್ ನೋಡಿದ್ದೀರಾ? ಚೆನ್ನಾಗಿದಾ? ಚಂದ ಉಂಟಾ? ಅಲ್ಲಿ ನೋಡ್ಕೊಂಡು ತಿರ್ಕೆ ಮಾತಾಡ್ಕೊಂಡು ಹೋಯ್ತಾವ್ರಿ. ಬಟ್ಟೆ ಬಟ್ಟೆ ತಾತೀರಾ? ಬಟ್ಟೆ ತಗೋಬೇಕವ ಹುಡುಗಿಗೆ. ತಗೊಳ್ಳಿ. ಯೂನರಿ ಹೇಳ್ತಾರಲ್ಲ, ಹೆಂಗೆ ತಗೊಳ್ಳೋದು ನೋಡೋಣ ನಡಿ. ಅಲ್ಲಿ ಮುಂದೆ ಹೋಗಿ ಇಷ್ಟೊಂದು ದುಡ್ಡು ಕೊಡ್ತಾಳಕ್ಕಾಗಿತ್ತು. ಮಾತಾಡ್ಸಿದ್ರು ಮಾತಾಡೋದು ಹೆಸರೇನು ಅಂತ ಕೇಳಿರಿ ಏಳು ನಾವು ಹೆಸರೇನು ಅಂತ ಕೇಳಿರಿ ಏಳು ನಾವು ಇವಳ ಮಾತಾಡ್ಸಿದ್ರು ಮಾತಾಡೋದು.
ಇವಾಗ ಓರಿಯನ್ ಮಲೆಲ್ಲ ಸುತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದಾಗಲೇ 8:30 ಆಗಿದೆ. ಆಂಟಿ ಮೆಟ್ರೋ ಹೋಗೇ ಬಿಡ್ತಲ್ಲ ಅದು ನೋಡೋಣ ಹೋಗೇ ಬಿಡ್ತು. ಹೋದ್ಮೇಲೆ ಹೇಳ್ತೀಯ ಮೆಟ್ರೆ ಅಂತ ನಾನು ಎಣ್ಣೆನ ತೋರಿಸ್ತೀನಿ, ಹೋದ್ಮೇಲೆ ನೋಡ್ತಿದ್ದಾರೆ ಅವರು. ಬನ್ನಿ ಹೋಯ್ತು ಕಣ ಫ್ರೆಂಡ್ಸ್. ಇವಾಗ ಒಂದು ಬಸ್ನ ಕ್ಯಾಚ್ ಮಾಡಿ ಇಲ್ಲಿ ನವರಂಗ್ ಹತ್ರ ಬಂದ್ವಿ. ಇವಾಗ ಮತ್ತೆ ಶಂಕರಮಠ ಕುರುಬ್ರಳ್ಳಿ ಈ ಸೈಡು ಮತ್ತೆ ಇನ್ನೊಂದು ಬಸ್ ಕ್ಯಾಚ್ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ನಾಳೆ ಬೆಳಗ್ಗೆ ಎದ್ದು ಮನೆಗೆ ಹೋಗ್ಬೇಕು. ಬೇಜಾರಾಯ್ತೈತೆ. ಬೆಂಗಳೂರಿಗೆ ಬಂದರೆ ಒಂದು ಮಿನಿಮಮ್ ಒಂದು ವಾರನಾರ ಇರಬೇಕು. ನಿಧಾನಕ್ಕೆ ಆರಾಮಾಗಿ ಸುತ್ತಾಡ್ಕೊಂಡು ಹೋಗೋ ಥರ ಇರಬೇಕು. ಫ್ರೆಂಡ್ಸ್ ಇವಾಗ ಟೈಮ್ ಬಂದು 11 ಗಂಡದ್ರಾಗದ ಸಾಕು ಟ್ರೈನ್ ಒಳಗೆ ಹೋಗಿ ಮರಿಕೊಳ್ಳೋದು ನೋಡಿ ಜಾಸ್ತಿ ಬೇಕು. ಲ್ಯಾಂಡ್ ಆಗಿರ್ತದೆ ನೋಡ್ರಿ. ನೋಡಿ ಫ್ರೆಂಡ್ಸ್ ಮನಿಕತ್ತಾ ಇದ್ದೀವಿ. ಬೆಂಗಳೂರಿಗೆ ಬಂದು ನಾಳೆ ಊರಿಗೆ ಹೋಗ್ತೀವಿ. ಆಮೇಲೆ ಸಂಜೆ ನೈಟ್ ಇದೇವತ್ತಾವ ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ಬರ್ತೀನಿ. ಊರಿಗೆ ಹೋಗಬೇಕು. ಸೊ ಆ ವ್ಲಾಗ್ ಬರುತ್ತೆ. ಈ ವ್ಲಾಗ್ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಬಾಯ್.